ಇರಾ ಏನಾಯ್ತಣ್ಣ? ಹಾಂ ಹತ್ಕೊಳ್ಳಿ ಗ್ಯಾರೇಜ್ಗಾ? ಅಪ್ಪು ಯಾರಾದರೂ ಹೆಲ್ಪ್ ಮಾಡ್ರು, ತಳ್ಳಕ್ಕಾಗ್ತಿಲ್ಲ. ಇಷ್ಟು ಜನ ಹೋಗ್ತಿದ್ದೀರ, ಒಂದು ಕೈ ಆದರೂ ಹಾಕಕ್ಕೆ ಬೇಡವನಪ್ಪ. ಅಪ್ಪು ನೋಡ್ರಿ, ಇಷ್ಟು ಜನ ಇದ್ದಾರೆ. ಯಾವಾಗಾದರೂ ಕಾಮೆಂಟ್ಗಳು ಬೇಕಾದರೆ ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅಂತಾರೆ. ಇಷ್ಟು ಅಪ್ಪಲ್ಲಿ ಒದ್ದಾಡ್ತಾ ಇದ್ದೀನಿ, ಇಷ್ಟು ವೆಹಿಕಲ್ಸ್ ಹೋಗ್ತಾಯಿದೆ. ಯಾರಾದರೂ ಒಬ್ಬರಾದರೂ ಹಾಂ ಅಣ್ಣ ಎಲ್ಲಿ ಮೇಲೆ ಹೋಗ್ತೀರಾ? ಮೇಲೆ ಹೆಬ್ಬಾಳ ಮೇಲೆ ನಡೀರಿ. ಹೆಬ್ಬಾಳ ತನಕ ಹೋಗ್ಬೇಕಂತ ಗುರು. ಥ್ಯಾಂಕ್ ಯು ಸರ್. भैया एक काम कर दीजिए, उसमें बैठिए, उसमें बैठिए अಣ್ಣ. ಇವ್ರು ಅದರಲ್ಲಿ ಕೂತ್ಕೊಂತಾರೆ ಇರಿ. इसमें बैठो, इसमें बैठो, बैठो 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 भैया, अंदर बैठो यार. ಒಂದು ಸ್ವಲ್ಪ ಯಾವನಾದ್ರೂ ಒಬ್ಬನಾದ್ರನಪ್ಪ. ಯಸ್, ಥ್ಯಾಂಕ್ಸ್ ಬ್ರದರ್. ಯಪ್ಪ ಅಷ್ಟು ಜನ ಗುರು, ಇಷ್ಟು ಜನ ಹೋಗ್ತಾ ಇದ್ದಾರೆ. ಒಬ್ಬನೇ ಒದ್ದಾಡ್ತಾ ಇದ್ದೀನಿ. ಒಬ್ಬರಾದರೂ ಒಂದು ಕಾಲಿಟ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಿಲ್ಲ. ಕೊನೆಗೆ ಬ್ರದರ್ ಬಂದರು. ಬ್ರದರ್ ನಿಮ್ಮ ಹೆಸರೇನು? ಹೆಸರೇನು ನಿಮ್ಮದು? ನಿಮ್ಮ ಹೆಸರೇನು? ಹಾಂ ಅಭಿ. ತುಂಬ ಧನ್ಯವಾದಗಳು ಹೇಳ್ತೀನಿ ಇವ್ರಿಗೆ. ಗಾಡೀಲಿ ಹೊಗೆನ ಬಂತು ಗುರು, ಆಫ್ ಕ್ಲಚ್ ಹಿಡ್ಕೊಂಡು ಇದು ಮಾಡಿದ್ದಕ್ಕೆ. ಬಾ ನೋಡಿ, ಕಷ್ಟಪಟ್ಟಿರೋರು ಮಾತ್ರ ಕಷ್ಟದ ಬೆಲೆ ಗೊತ್ತಾಗುತ್ತೆ. ಕೆಲವೊಂದು ಜನ ನಿಜ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಎಷ್ಟು ಕಾಮೆಂಟ್ಗಳು ಹಾಕಿದ್ದಾರೆ ಗೊತ್ತಾ. ಏನೋ ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ಮಾಡೋರು ಅಂತ ಅಂದ್ಬಿಟ್ಟು ಆಯ್ತಪ್ಪ. ಇವಾಗ ನಾನೇನೋ ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ವೀಡಿಯೋಗೋಸ್ಕರ ಏನೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ಗೆ ಹಂಗೆ ಅಂದ್ಕೊಳ್ಳಿ. ಇವಾಗ ಸಾವಿರಗಟ್ಟಲೆ ಜನ ಹೋಗ್ತಿದಾರಲ್ಲ, ನಾನು ಒಬ್ಬನೇ ಅಲ್ಲಿ ಒದ್ದಾಡ್ತಾ ಇದ್ದೀನಲ್ವಾ. ಸ್ಕೂಟಿಗಳಲ್ಲಿ, ಕಾರ್ಗಳಲ್ಲಿ, ಆಟೋಗಳಲ್ಲಿ ತುಂಬ ಜನ ಹೋದ್ರಲ್ವಾ. ಆ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣ್ತಿದೆ ಅಲ್ವಾ ಎಷ್ಟು ಜನ ಹೋಗ್ತಿದ್ದಾರೆ ಅಂತ. ಅವರೆಲ್ಲ ಯಾಕಪ್ಪ, ಅವರಲ್ಲಿ ಯಾರಾದರೂ ಒಬ್ಬರಾದರೂ ಯಾಕಪ್ಪ ಬರಲಿಲ್ಲ ಅಲ್ವಾ. ಏನೋ ನನ್ಗೆ ಗೊತ್ತು ಗುರು, ಬೆಂಗಳೂರಲ್ಲಿ ಏನಾದರೂ ಒಂದು ವೆಹಿಕಲ್ ಇಶ್ಯೂ ಆದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತು ಗುರು. ಅದಕ್ಕೋಸ್ಕರ ನಾನು ಸರಿ ಅಂತ ಅಂದ್ಬಿಟ್ಟು ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಗುರು. ಹಾಂ, ಕೈಲಾದರೆ ಎಂಕರೇಜ್ ಮಾಡಿ ಗುರು, ಪ್ಲೀಸ್ ಗುರು. ಈ ಥರ ಎಲ್ಲ ಕಿಂಡಲ್ ಮಾಡಬೇಡಿ ಗುರು, ಡಿಸ್ಕರೇಜ್ ಮಾಡಬೇಡಿ ಗುರು, ಎಂಕರೇಜ್ ಮಾಡಿ ಗುರು. ಇನ್ನೂ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀನಿ ಗುರು. ಎಂಕರೇಜ್ ಮಾಡ್ದಂಗೆ ಹಂಗೆ ಸಪೋರ್ಟು ಮಾಡಿ ಗುರು. ಇನ್ನೂ ಅಷ್ಟು ಜನ ಸರ್ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಗುರು, ಪ್ಲೀಸ್ ಗುರು. ಯಾವುದೇ ತರಹದ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಪ್ಲೀಸ್ ಯಾವುದೇ ಥರದ ಅನ್ಬೇಡಿ ಗುರು. ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಗುರು. ಯಾಕಂದರೆ ಎಷ್ಟು ಕಷ್ಟಪಡ್ತಿದ್ದೀನಿ ನನಗೆ ಮಾತ್ರ ಗೊತ್ತು ಗುರು. ಕಮಿಟ್ಮೆಂಟ್ಸ್ 100 ಇದ್ರೂ ಕೂಡ ಕಂಡವ್ರ ಕಷ್ಟಕ್ಕೆ ಆಗ್ತಾ ಇದ್ದೀನಿ ಗುರು. ನನ್ನ ಕಷ್ಟಗಳೆಲ್ಲ ಹಂಗೆ ಇಟ್ಕೊಂಡು, ಕಮಿಟ್ಮೆಂಟ್ಸ್ ಎಲ್ಲ ಹಂಗೆ ಇಟ್ಕೊಂಡು ನಾನು ಇನ್ನೊಬ್ರಿಗಾಗಿ ಹೋರಾಡ್ತಾ ಇದ್ದೀನಿ ಗುರು. ಬೆಂಗಳೂರಲ್ಲಿ ಸಪೋರ್ಟ್ ಮಾಡಿ ಗುರು. ಅಷ್ಟೇ ಬಿಟ್ಟು ವ್ಯೂಸ್ಗೋಸ್ಕರ, ವೀಡಿಯೋಗೋಸ್ಕರ ಮಾಡ್ತೀಯ, ಕಂಟೆಂಟ್ಗೋಸ್ಕರ ಮಾಡ್ತೀಯ ಅಂತ ಅಂದ್ಬಿಟ್ಟು ಮನಸ್ಸಿಗೆ ಬೇಜಾರು ಮಾಡಬೇಡಿ ಗುರು, ಪ್ಲೀಸ್ ಗುರು. ಇನ್ನೇನು ಹೇಳಬೇಕು ಗುರು ನಿಮಗೆ.
ನೋಡ್ತಾ ಇದ್ದೀರಲ್ಲ ಗುರು, ಲಾಸ್ಟ್ಗೆ ಕೊನೆಗೆ ಬ್ರದರ್ ಒಬ್ರು ಬಂದರು ಗುರು. ಯಾರೂ ಬರಲಿಲ್ಲ ಗುರು ಹೆಲ್ಪ್ ಮಾಡಲಿಕ್ಕೆ. ನಾನು ಒಬ್ಬನು ಒದ್ದಾಡ್ತಾ ಇದ್ದೀನಿ ಗುರು. ಕೈ ಕಾಲೆಲ್ಲ ನೋವು ಬಂತು ಗುರು. ಅಪ್ಪುಗಳಲ್ಲಿ ಆಟ ತಳ್ಳೋದೇನು ಸುಮ್ಮನೆನಾ ಗುರು? ತಮಾಷೆ ಮಾತುಗಳೆಲ್ಲ ಅಲ್ಲ ಗುರು. ಒಂಟಿ ಕಾಲಲ್ಲಿ ತಳ್ಳೋದಕ್ಕೆ ನಾನೇನು ಒಂಟಿ ಸಲಗನ ಗುರು. ನಾನು ಚಿಕ್ಕ ಬೈಕ್ ರೈಡರು ಗುರು. ಗುರು ಏನೋ ಕಷ್ಟಪಟ್ಕೊಂಡು ನಮ್ಮ ಗಾಡಿ ಕೂಡ ಅಷ್ಟೊಂದು ಕೆಪಾಸಿಟಿ ಇಲ್ಲ ಗುರು. ಒಂದು ಒಳ್ಳೆ ಗಾಡಿ ತಗೋಣ ಅಂತಂದ್ರೆ ದುಡ್ಡುಗಳಿಲ್ಲ ಗುರು. ಏನ್ ಮಾಡೋದು ಗುರು? ನಿಮ್ ಕೈಯಲ್ಲಿ ಆದಷ್ಟು ಗುರು ಸ್ವಲ್ಪ ಸಪೋರ್ಟ್ ಗುರು. ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಗುರು ನಾನು ಸ್ವಲ್ಪ ಬೆಳಿತೀನಿ ಗುರು. ಇನ್ನೇನು ಹೇಳ್ಬೇಕು ಗುರು ನಿಮ್ಗೆ? ಇನ್ನು ಎಷ್ಟು ಕಿತ ಕೇಳಬೇಕು ಗುರು? ನಮ್ಮ ಚಾನಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಗುರು. ಗುರು ನಾನು ಒಂದು ಸ್ವಲ್ಪ ಬೆಳೆದ್ರೆ ನನ್ನ ಕೈಲಾದಷ್ಟು ಇನ್ನೊಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದು ಗುರು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಗುರು. ಗುರು ಗಾಡಿ ಕ್ಲಚ್ ಪ್ಲೇಟ್ಗಳೆಲ್ಲ ಹೋಗ್ಬಿಟ್ಟಿತ್ತು ಗುರು. ಲಾಸ್ಟ್ ಟೈಮ್ ಒಂದ್ಕಿತ ಕಾರ್ ತಳ್ದಾಗ ಗುರು 6,000 ಖರ್ಚಾಯಿತು ಗುರು. ಆದರೂ ನಾನು ಯಾರ ಹತ್ರನೂ ಕೇಳಿಲ್ಲ ಗುರು. ನನ್ನ ಕಷ್ಟನ ಏನೋ ನಾನು ಕಷ್ಟಪಟ್ಕೊಂಡು ದುಡ್ಕೊಂಡು ಆ ಗಾಡಿ ರೆಡಿ ಮಾಡಿಸ್ಕೊಂಡೆ ಗುರು. ನನಗೆ ಯೂಟ್ಯೂಬಲ್ಲಿ ಬಂದಿರೋದು ಈ ಥರ ಹೆಲ್ಪಿಂಗ್ ಮಾಡಿಕೊಂಡು ಹಂಗೆ ಹಿಂಗೆ ಬಂದಿರೋದು 4,000 ಹಂಗೆ ಬಂದಿರುತ್ತೆ ಗುರು. ಆದರೆ ನನ್ನ ಫ್ಯೂಲ್ ಅವು ಇವು ಎಲ್ಲ ಖರ್ಚುಗಳು ಹೋಗಿ ನನಗೆ 15,000 ತನಕ ಖರ್ಚುಗಳು ಬಂದಿದೆ ಗುರು. ಅರ್ಥ ಮಾಡ್ಕೊಳ್ಳಿ ಗುರು. ಸಪೋರ್ಟ್ ಮಾಡಿ ಗುರು. ಅಣ್ಣ ಥ್ಯಾಂಕ್ಸ್ ಗುರು. ಏನು ಗುರು ಟ್ರಾಫಿಕ್ಕು ಇವಾಗ ಏನು ಗುರು ಮಾಡೋದು? ಟ್ರಾಫಿಕ್ ಬೇರೆ ಬಂತು ಗುರು. ಏನು ಗುರು ಮಾಡೋದು? ಗಾಡಿನ ಹೆಂಗೆ ಗುರು ತಳ್ಳೋದು? ಟ್ರಾಫಿಕ್ಕು ಮುಂದೆ ನೋಡಿದ್ರೆ ಅಪ್ಪು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಅರ್ಧದಲ್ಲಿ ಕೈ ಬಿಡೋಕೆ ಇಷ್ಟ ಇಲ್ಲ. ಏನು ಮಾಡೋದು ಗುರು ಈಗ? ಬಡ್ಕೋಬೇಡ ಗುರು. ಲೌಡಕ್ಕೆ ಬಾಯಿ ಬಡ್ಕೊಂತಾನೆ. ಒಳ್ಳೆ ಕಂಜೂಸ್ ನನ್ನ ಮಗ. ಕಾಣಿಸ್ತಿಲ್ವಾ ಇಲ್ಲಿ ತಳ್ಕೊಂಡು ಹೋಗ್ತಿರೋದು? ಪೈ ಅಂತ ಅರನ್ ಬಿಡ್ತಾವನೆ. ಆ ಕಡೆ ಹೋಗೋ. ಏನು ಚಿಕ್ಕಪ್ಪ ಉರ್ಸರೆ ಗುರು. ಆರನ್ ಹೊಡೆದು ಏನು ಆರನ್ ಇದೆ ಅಂತ ಓಡ್ತಾರ? ಇಲ್ಲ ಏನು ಶುಗರ್ ಪೇಷಂಟ್ಗಳೇನಪ್ಪ? ಕಿಯಾ ಕಾರನ್ನು ಒಳ್ಳೆ ಹುಚ್ಚನಾಗಿ ಬಡ್ಕೊಂಡಂಗೆ ಬಡ್ಕೊಂತಾನೆ. ಅಣ್ಣ ಮೇಲೆ ಹೋಗ್ತೀರಾ? ಬನ್ನಿ ಅಣ್ಣ, ಸೈಡ್ಗೆ ಹಾಕ್ಕೊಳ್ಳಿ. ಇಲ್ಲಿ ಸೈಡಿಗೆ ಬನ್ನಿ. ಬನ್ನಿ. ಸಾರಿ, ಇವ್ರು ಸ್ವಲ್ಪ ಡ್ಯೂಟಿಗೆ ಟೈಮ್ ಆಗ್ತಾ ಇದೆ. ಗಾಡಿ ತಗೊಳ್ಬೇಕು. ಹೆಲ್ಮೆಟ್ ನಮ್ಮ ಬ್ರದರ್ ಗುರು ಪಾಪ ಡ್ಯೂಟಿಗೆ ಹೋಗ್ಬೇಕು, ಅರ್ಜೆಂಟ್ ಇದೆ ಅಂತ ಅಂದ್ಬಿಟ್ಟವ್ರೆ. ಇನ್ನೇನು ಮಾಡೋದು ಗುರು? ಅರ್ಧದಲ್ಲಿ ಬಿಟ್ಟು ಹೋಗ್ಬಿಟ್ಟೆ. ನನಗೆ ಬೇಜಾರಾಗ್ತಾ ಇದೆ ಅವ್ರನ್ನ ಬಿಟ್ಟೋಗಿದ್ದಕ್ಕೆ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಗುರು. ಯಾರಾದರೂ ಒಬ್ರು ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ ಗುರು. ಅವ್ರಿಗೆ ಯಲಹಂಕದಿಂದ ಹೆಬ್ಬಾಳ ತನಕ ಟೋ ಮಾಡ್ಕೊಂಡು ಬಂದೆ ಗುರು. ಆದರೆ ಇವಾಗ ಇಲ್ಲಿ ಸಡನ್ನಾಗಿ ಅರ್ಧದಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಗುರು. ಅವ್ರಿಗೆ ಗ್ಯಾಸ್ ಖಾಲಿಯಾಗಿದೆಯೋ ಇಲ್ಲ ಗ್ಯಾರೇಜ್ಗೆ ಹೋಗ್ಬೇಕೋ ಗೊತ್ತಿಲ್ಲ ಗುರು. ಪ್ಲೀಸ್ ಗುರು, ಯಾರಾದರೂ ಒಬ್ರು ಹೆಲ್ಪ್ ಮಾಡಿ ಗುರು ಅವ್ರಿಗೆ. ಪ್ಲೀಸ್ ಗುರು, ಇನ್ನೇನು ಗುರು ಕೇಳ್ಕೊಳಕ್ಕಾಗುತ್ತೆ? ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡಿ ಗುರು. ಆಟೋ ತಳ್ಳೋಕ್ಕಾಗಲ್ಲ, ಗಾಡಿಯಲ್ಲೇ ತಳ್ಳೋಕ್ಕಾಗಿಲ್ಲ, ಇನ್ನು ಅವರು ಒಬ್ಬರು ತಳ್ಕೊಂಡು ಹೋಗೋದು ಹೆಂಗೆ ಗುರು? ತುಂಬ ಕಷ್ಟ ಆಗುತ್ತೆ ಗುರು. ಪ್ಲೀಸ್ ಗುರು, ಯಾರಾದರೂ ಒಬ್ರು ಅವ್ರು ಹೆಲ್ಪ್ ಮಾಡಿ ಗುರು. ಕಷ್ಟದ ಬೆಲೆ ಗೊತ್ತಿರೋರು ಯಾರಾದರೂ ಬಂದರೆ ಚೆನ್ನಾಗಿರುತ್ತೆ ಗುರು. ಯಾಕಂದರೆ ಕಾಮೆಂಟ್ಗಳು ಮಾಡೋರೆ ಬಿಟ್ಟರೆ ಹೆಲ್ಪ್ ಮಾಡೋರು ಜಾಸ್ತಿ ಕಮ್ಮಿ ಗುರು ಬೆಂಗಳೂರಲ್ಲಿ. ಅವ್ರವ್ರ ಬ್ಯುಸಿ ಲೈಫು, ಬೆಳಗ್ಗೆ ಡ್ಯೂಟಿಗಳಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಆ ಡ್ಯೂಟಿಗಳ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಗುರು. ದಯವಿಟ್ಟು ಯಾರಾದರೂ ಒಬ್ಬರು ಅವ್ರಿಗೆ ಹೆಲ್ಪ್ ಮಾಡಿ ಗುರು. ಪ್ಲೀಸ್ ಗುರು.